ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಾಭವ ನಾಮ ಸಂವತ್ಸರದ ಕುಂಭರಾಶಿಯ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಖಂಡಿತ. ಗುರುಭ್ಯಶ್ಚದ್ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತಿ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮತನಾಯ ನಮೋ ಸರ್ವಭೂತಧಮನಾಯ ನಮೋನ್ಮನೋನ್ಮನಾಯ ನಮಃ. ಹರಹರ ನಮಃ ಪಾರ್ವತೀಪತಯೇ, ಹರಹರ ಮಹಾದೇವ ಶಂಭೋ ಶಂಕರ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಿಗೂ, ದೇಶವನ್ನು ಕಾಯುವಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರ ಎಲ್ಲರ ಮನೋಕಾಮನೆಗಳನ್ನು ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ದ್ವಾದಶಿ ಇರತಕ್ಕಂಥದ್ದು. ಶುಕ್ಲ ಪಕ್ಷದ ದ್ವಾದಶಿ. ಈ ದ್ವಾದಶಿಯನ್ನು ಸಾಧನಾ ದ್ವಾದಶಿ ಅಂತ ಕರಿತೀವಿ. ಬಹಳ ಮುಖ್ಯವಾಗಿ ಚಂದ್ರನು ಅತ್ಯಂತ, ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಬಲಯುತನಾಗಿರ್ತಕ್ಕಂಥ ಚಂದ್ರನು ನಮ್ಮೆಲ್ಲರ ಮನಃಕಾರಕನಾಗಿರ್ತಕ್ಕಂಥವನು. ಇನ್ನು ಸೋಮವಾರ ಮಖಾ ನಕ್ಷತ್ರ ಇರತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಸೋಮವಾರ ಮಖಾ ನಕ್ಷತ್ರ ಬಂದಾಗ ನಾವು ಬಹಳ ಮುಖ್ಯವಾಗಿ ಈ ಒಂದು ಸೋಮವಾರವನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದಾಗಿರ್ತೀವಿ. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ವಾರದ ಮೊದಲನೇ ವಾರ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಾಗ್ತೀವಿ. ಈ ಮಖಾ ನಕ್ಷತ್ರ ಅಂತಕ್ಕಂಥದ್ದು ಕೇತುವಿನ ನಕ್ಷತ್ರ ಆಗಿರೋದ್ರಿಂದ ಚಂದ್ರ ಬಹಳ ಮುಖ್ಯವಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಬಲವಂತನಾಗಿರೋದ್ರಿಂದ, ಅದರಲ್ಲೂ ಕೂಡ ಮಿತ್ರನ ಮನೆಯಲ್ಲಿರ್ತಕ್ಕಂಥದ್ದು. ನಮಗೆ ಪ್ರತ್ಯಕ್ಷ ದೇವತೆಗಳು ಯಾರು? ಬಹಳ ಮುಖ್ಯವಾಗಿ ಸೂರ್ಯಚಂದ್ರರೇ ಪ್ರತ್ಯಕ್ಷ ದೇವತೆಗಳಾಗಿರ್ತಾರೆ. ಹಾಗಾಗಿ ಯಾವ ಎರಡನೇ ಭಾವಕ್ಕೆ ಚಂದ್ರನ ಸಂಯೋಜನೆಯಲ್ಲಿರ್ತಕ್ಕಂಥವನಾಗ್ತಾನೋ, ಹಾಗಾಗಿ ಈ ದಿನದಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಎಲ್ಲವನ್ನೂ ಹಿಡಿತದಲ್ಲಿದ್ದಾಗಲೂ ಕೂಡ ಮಕ್ಕಳು ನಮ್ಮೊಟ್ಟಿಗೆ, ಅಂದರೆ ನಮ್ಮ ಸಂಬಂಧವನ್ನು, ಅಂದರೆ ನಮ್ಮ ಸಂಬಂಧದಿಂದ ದೂರ ಇರತಕ್ಕಂಥದ್ದು, ಒಂಟಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ತಕ್ಕಂಥವ್ರಾಗಿರುತ್ತೆ. ಕೆಲವರು ಮಕ್ಕಳು ಮಾತೇ ಆಡೋದಿಲ್ಲ, ಎಷ್ಟು ಮಾತಾಡಿದ್ರೂ ಮಾತೇ ಆಡಲ್ಲ. ಅವ್ರದ್ದಾಯಿತು, ಅವ್ರ ಕೆಲಸ ಆಯಿತು ಅಂದರೆ ಒಡನಾಟ ಇಲ್ಲದೆ ಇರತಕ್ಕಂಥವ್ರು. ಏನು ಮಾಡಬೇಕು ಇವತ್ತು ಅಂದರೆ, ಮಕ್ಕಳಿಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಚಂದ್ರನೇ. ಬಹಳ ಮುಖ್ಯವಾಗಿ ಎಲ್ಲರ ಮೇಲೆ ಬೀರ್ತಕ್ಕಂಥದ್ದು ಚಂದ್ರನೇ. ಆದರೆ ಮಕ್ಕಳ ಮನಸ್ಸನ್ನು ಬುಧ ಮತ್ತು ಚಂದ್ರರ ಸಂಯೋಜನೆಯಲ್ಲಿ ಚೆನ್ನಾಗಿದ್ದಾಗ ಆಕ್ಟಿವ್ ಇರ್ತಕ್ಕಂಥವ್ರು ಆಗ್ತಾರೆ, ಇಲ್ಲಾಂದರೆ ಮೂಡಿಗಳಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಏನು ಮಾಡಬೇಡಿ, ಮುತ್ತುಗದ ಎಲೆಯನ್ನು ತೊಗೊಂಡು ಬನ್ನಿ. ಮುತ್ತುಗದ ಎಲೆಯನ್ನು ತೊಗೊಂಡು ಬಂದು, ನಾವು ಆ ಮುತ್ತುಗದ ಎಲೆಯನ್ನು ಪಲಾಶ ಅಂತ ಕರಿತೀವಿ. ಮುತ್ತುಗದ ಎಲೆಯಲ್ಲಿ ಅವರು ಹುಟ್ಟಿರ್ತಕ್ಕಂಥ ದಿನ, ಯಾವುದಾದ್ರೂ ದಿನದಲ್ಲಿ ಅವರು ಯಾವ ದಿನದಲ್ಲಿ ಹುಟ್ಟಿದ್ದಾರೋ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೋ, ಮೊದಲನೇದಾಗಿ ಅವರು ಹುಟ್ಟಿದ ದಿನ ಅಥವಾ ಹುಟ್ಟಿದ ನಕ್ಷತ್ರದ ದಿವಸ ಏನಾದರೂ ಮನೆ ದೇವರಿಗೆ ಸಿಹಿ ಪದಾರ್ಥವನ್ನು ಅಕ್ಕಿಯಿಂದ ತಯಾರನ್ನು ಮಾಡಿ. ಈಗ ಸಕ್ಕರೆ ಪೊಂಗಲ್ಲೋ ಅಥವಾ ಅಕ್ಕಿ ಪಾಯಸನೋ, ಈ ರೀತಿಯಾಗಿ ಅಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಸವನ್ನು ಮಾಡ್ತಕ್ಕಂಥದ್ದು, ಅಥವಾ ಅಕ್ಕಿಯಲ್ಲಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಸಿಹಿ ಪದಾರ್ಥವನ್ನು ಒಂದು 3 ವರ್ಗಗಳಿಗೆ, ಮೊದಲನೇದಾಗಿ ಪ್ರಾಣಿ ವರ್ಗಕ್ಕೆ, ಮನುಷ್ಯ ವರ್ಗಕ್ಕೆ ಮತ್ತು ಪಕ್ಷಿ ವರ್ಗಕ್ಕೆ, ಈ 3 ವರ್ಗಗಳಿಗೂ ಸ್ವಲ್ಪ ಸ್ವಲ್ಪ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿ ಅವನಿಗೆ ಮೊದಲನೇದಾಗಿ ಮುತ್ತುಗದ ಎಲೆಯಲ್ಲಿ ಹುಟ್ಟಿರ್ತಕ್ಕಂಥ ನಕ್ಷತ್ರ ಅಥವಾ ಹುಟ್ಟಿರ್ತಕ್ಕಂಥ ದಿನದಲ್ಲಿ ತುಪ್ಪ, ಅನ್ನ, ಬರೀ ತುಪ್ಪ ಮತ್ತು ಅನ್ನವನ್ನು ತಾಯಿ ಕೈಯಿಂದ, ತಾಯಿ ತುತ್ತು ಮಾಡಿ ತಿನ್ನಿಸುತ್ತಲ್ವ, ಹಾಗೆ ತಾಯಿ ಕೈಯಿಂದ ತಿನ್ನಿಸೋದ್ರಿಂದ ಖಂಡಿತ ಆ ಯಾವೆಲ್ಲ ಸಮಸ್ಯೆ ಇದೆಯೋ ಅವನನ್ನು ಮಂದಗತಿಯಲ್ಲಿರ್ತಕ್ಕಂಥವನ ಅರ್ಥನೋ ಮಂದಸ್ಮಿತನು ಅಂತೇಳಿ ನಾವು ಏನಂತೀವಿ, ನಿಧಾನ ಅಂತಕ್ಕಂಥದ್ದಾಗಿರುತ್ತೆ.
ಯಾರೊಟ್ಟಿಗೂ ಒಡನಾಟ ಇರದೇ ಇರತಕ್ಕಂಥದ್ದು, ಈ ರೀತಿ ಆಗಿದ್ದಂಥವ್ರು ಖಂಡಿತ ಆಕ್ಟಿವ್ ಆಗ್ತಕ್ಕಂಥವನಾಗ್ತಾನೆ. ಎರಡನೇದಾಗಿ ಏನಪ್ಪ ಅಂದರೆ, ನಿಯಮಿತವಾಗಿ ಆಹಾರದಲ್ಲಿ ತುಪ್ಪವನ್ನು ಬಳಸುವಂಥ ವ್ಯವಸ್ಥೆಯನ್ನು ಮಾಡಿ. ಪ್ರತಿ ಗುರುವಾರ ಸ್ವಲ್ಪ ಪಚ್ಚ ಕರ್ಪೂರವನ್ನು ಅವನ ದಿಂಬಿನ ಕೆಳಗಡೆ ಇಟ್ಟು, ಮಕ್ಕಳ ದಿಂಬಿನ ಕೆಳಗಡೆ ಇಟ್ಟು ಗುರುವನ್ನು ಪ್ರಾರ್ಥಿಸಿ ಗುರುವಾರದ ರಾತ್ರಿ. ಇನ್ನು ಇವತ್ತು ಸೋಮವಾರ ಸಾಂಬಶಿವನ ದರ್ಶನ, ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಇವತ್ತು ಉಮಾಮಹೇಶ್ವರರ ದರ್ಶನ ಮಾಡ್ತಕ್ಕಂಥ ಸುಯೋಗವನ್ನು ನೀವು ಪಡ್ಕೊಂಡಿದ್ದೆ ಆದರೆ ಖಂಡಿತ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರವನ್ನು ಜಪಿಸೋದನ್ನು ಮರಿಬೇಡಿ. ಇವತ್ತಿನ ಎಲ್ಲ ದಿನವೂ ಕೂಡ ಸುಖಮಯವಾಗಿ ಆನಂದವಾಗಿರಲಿ ಅಂತೇಳಿ ಪ್ರಾರ್ಥಿಸಿ ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಪರಾಭವ ನಾಮ ಸಂವತ್ಸರದ ಕುಂಭರಾಶಿಯ ವಿಶೇಷತೆಯನ್ನು ತಿಳಿಸಿ ಗುರುಜಿ. ಓಂ ಶನ್ನೋ ದೇವಿ ರವಿಷ್ಟಯ ಆಪೋ ಭವಂತು ಭೀತಯೇ ಶಯ್ಯೋ ರವಿಸ್ರವಂತು ನಃ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹೇ ತನ್ನಃ ಸೌರಿ ಪ್ರಚೋದಯಾತ್. ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಮೊದಲನೇದಾಗಿ ಕುಂಭರಾಶಿಯನ್ನು ನೋಡಿದಾಗ ಕಾಲಪುರುಷನ ಜಾತಕದಲ್ಲಿ 10 ಮತ್ತು 11ನೇ ಮನೆಯನ್ನು ಶನಿ ಆಳ್ತಕ್ಕಂಥವನಾಗ್ತಾನೆ. ಕುಂಭರಾಶಿಗೆ ಶನಿ ಅಧಿಪತಿ ಆಗಿರತಕ್ಕಂಥವನು. ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಕುಂಭರಾಶಿಯ ಫಲಗಳು ಹೇಗಿರುತ್ತೆ, ಯಾವ ಅವರ ಉದ್ಯೋಗದಲ್ಲಿ ಯಾವೆಲ್ಲ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ಯಾವ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಅವರ ವ್ಯಕ್ತಿತ್ವಗಳು ಹೇಗಿರುತ್ತೆ, ಗುಣಧರ್ಮಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ ಬಹಳ ಮುಖ್ಯವಾಗಿ ಕುಂಭ ಅಂತಕ್ಕಂಥದ್ದು ಒಂದು ನಾವು ತಂಬಿಗೆಯನ್ನು ನಾವು ನೋಡ್ತೀವಿ. ಒಂದು ಬಿಂದಿಗೆ, ತಂಬಿಗೆ ಅಂತ ಏನು ನಮ್ಮ ಪ್ರಾಂತ್ಯಾವಾರದಲ್ಲಿ ಬದಲಾವಣೆ ಇರತಕ್ಕಂಥದ್ದು ಆಗಿರುತ್ತೆ. ಕುಂಭ ಅಂದರೆ ಏನು, ನಾವು ಬಹಳ ಮುಖ್ಯವಾಗಿ ಯೋಗಿಗಳನ್ನು ನೋಡ್ತೀವಿ. ಯಾರು ನಾವು ಇವಾಗ ಯೋಗವನ್ನು ನಮ್ಮ ದೇಶದ ಅದನ್ನು ನಾವು ಅತ್ಯಂತ ಗೌರವಿತವಾಗಿ ನೋಡ್ತಕ್ಕಂಥದ್ದು, ನಮ್ಮ ಅಸ್ತಿತ್ವ ಅಂತಕ್ಕಂಥದ್ದು ಕೂಡ ಅದಿರ್ತಕ್ಕಂಥ. ಆ ಯೋಗದಲ್ಲಿರ್ತಕ್ಕಂಥ ಸಾಧಕರೆಲ್ಲರೂ ಕೂಡ ಕುಂಭರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇರ್ತಾರೆ. ಈಗ ರಮಣ ಮಹರ್ಷಿಗಳನ್ನು ನಾವು ತಗೊಂಡಾಗ ಅವರು, ಯಾಕೆಂದರೆ ಯಾರಿಗೂ ಕೂಡ ಅವರು ಮನುಷ್ಯರಾಗಿ ಕಾಣಲಿಲ್ಲ, ಮನುಷ್ಯರಾಗಿ ಹುಟ್ಟಿ ದೇವರಾಗಿ ಕಂಡರು. ಹಾಗೆ ಈ ಕುಂಭರಾಶಿ ಅಂತಕ್ಕಂಥದ್ದು ನಮ್ಮ ಬದುಕಿನುದ್ದಕ್ಕೂ ಕೂಡ ಕುಂಭ ಅಂದರೆ ರಹಸ್ಯ ಅಂತಕ್ಕಂಥದ್ದು. ಈಗ ಕುಂಭದಲ್ಲಿ ನೀರಿದೆಯಾ, ಅಮೃತ ಇದೆಯಾ? ಯಾಕೆಂದರೆ ನಾವು ಸಮುದ್ರ ಮಥನ ಸಂದರ್ಭದಲ್ಲಿ ಅಮೃತ ಕುಂಭದಲ್ಲೇ ಸಿಕ್ಕಿತ್ತು. 2 ಕುಂಭಗಳಲ್ಲಿ ಒಂದು ವಿಷ ಇತ್ತು, ಒಂದು ಅಮೃತ ಇತ್ತು. ಹಾಗೆ ಇವರು ರಹಸ್ಯಯುಕ್ತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥವ್ರಾಗ್ತಾರೆ, ಪರೋಪಕಾರವನ್ನು ಮಾಡ್ತಕ್ಕಂಥವ್ರಾಗಿರ್ತಾರೆ ಮೊದಲನೇದಾಗಿ. ಎರಡನೇದಾಗಿ ನಾವು ಕುಂಭಕ ಅಂದರೆ ಬಹಳ ಮುಖ್ಯವಾಗಿ ರೇಚಕ ಪೂರಕ ಕುಂಭಕ ಅಂತಕ್ಕಂಥದ್ದು. ಈ ಉಸಿರು ಯಾವುದ್ರ ಮೇಲೆ ನಿಂತಿದೆ ಅಂದರೆ, ನಮ್ಮ ಉಸಿರು ಒಳಗಡೆ ಹೋದ ಮೇಲೆ ಒಂದಿಷ್ಟು ಸಮಯ ಅಲ್ಲಿ ಇಲ್ಲದೇ ಇದ್ದರೆ ನಾವು ಖಂಡಿತವಾಗ್ಲೂ ನಮಗೆ ಆರೋಗ್ಯದಲ್ಲಿ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ನಮ್ಮ ಬದುಕಿನ ಆದಾಯ 11ನೇ ಭಾವ ಆಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ನಿಷ್ಠಾವಂತ ವ್ಯಕ್ತಿತ್ವಗಳನ್ನು ಹೊಂದಿರತಕ್ಕಂಥವ್ರಾಗಿರ್ತಾರೆ. ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಬಹಳ ಮುಖ್ಯವಾಗಿ 5 ಖಂಡಗಳಾಗಿ ನಾವು ವಿಂಗಡಣೆಯನ್ನು ಮಾಡಿದ್ವಿ. ಏನು ಖಂಡ? ಅಗ್ನಿ ಅಥವಾ ರಾಕ್ಷಸ ಖಂಡ, ಧರ್ಮಖಂಡ, ಕರ್ಮಖಂಡ, ಭಕ್ತಿಖಂಡ ಮತ್ತು ತಪೋಖಂಡ ಅಂತಕ್ಕಂಥದ್ದು. ಈ 5 ಖಂಡಗಳು ಹೇಗೆ ನಾವು ವಿಂಗಡಣೆಯನ್ನು ಮಾಡ್ತೀವಪ್ಪ ಅಂದರೆ, ಬಹಳ ಮುಖ್ಯವಾಗಿ ಈಗ ರಾಕ್ಷಸ ಖಂಡ ಅಂದರೆ ನಮ್ಮ ಅಖಂಡ ಭಾರತದಲ್ಲಿ ರಾಕ್ಷಸ ಖಂಡ ಅಂದರೆ ಒಂದಷ್ಟು ಭಾಗಗಳಲ್ಲಿ ಅಥವಾ ಒಂದಷ್ಟು ಜನರಲ್ಲಿ ರಾಕ್ಷಸತ್ವ ಇರುತ್ತೆ. ಅವರು ಯಾವುದಕ್ಕೂ ಆಲೋಚನೆ ಮಾಡದೇ ಇರತಕ್ಕಂಥವ್ರು ಇರ್ತಾರೆ, ಏನನ್ನು ಬೇಕಾದ್ರೂ ಮಾಡ್ತಾರೆ. ಅಂದರೆ ಈ ಕುಂಭರಾಶಿಯವರು ಯಾಕೆ ಅಂದರೆ ಸ್ವಲ್ಪ ಮುಖ್ಯವಾಗಿ ಇವರಿಗೆ ವ್ಯಾಮೋಹ ಅಂತಕ್ಕಂಥದ್ದು ಹೆಚ್ಚಿರುತ್ತೆ. ಈ ರಾಕ್ಷಸ ಪ್ರವೃತ್ತಿ ಇರ್ತಕ್ಕಂಥವ್ರು, ನಾವಿವಾಗ 5 ಖಂಡಗಳಂತ ಏನು ಕರೆದಿವೋ ಭಾರತ ದೇಶದಲ್ಲಿ, ಈಗ ಅವರು ಕೆಲವು ವ್ಯಕ್ತಿತ್ವಗಳು ತನಗೋಸ್ಕರವಾಗಿ ಎಲ್ಲಿ ತನಕ ಬೇಕಾದರೂ ಕೂಡ ಮೂವ್ ಆಗ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಈಗ ನಾವು ಕೆಲವು ನಮ್ಮ ದೇಶದ ನಾವು ಬಿಹಾರ, ಉತ್ತರ ಪ್ರದೇಶ ಆ ಕಡೆ ನೋಡಿದಾಗ ಅವ್ರ ವ್ಯಕ್ತಿತ್ವಗಳು ಹೇಗಿರುತ್ತೆ ಅಂದರೆ ಸ್ವಲ್ಪ ಅಗ್ರೆಸಿವ್ ನೇಚರ್, ಅದಕ್ಕೆ ಅಗ್ನಿಖಂಡ ಅಂತ ಅಥವಾ ರಾಕ್ಷಸ ಖಂಡ ಅಂತೀವಿ. ಅದಾದಮೇಲೆ ಧರ್ಮಖಂಡ. ಧರ್ಮ ಅಂದರೆ ಏನು? ನಾವೆಲ್ಲ ಕೂಡ ಒಂದು ಧರ್ಮದ ಅಧೀನದಲ್ಲಿ ಇರ್ತಕ್ಕಂಥವ್ರು ಇರ್ತೀವಿ. ಧರ್ಮ ಇಲ್ಲದೇ ಇದ್ದರೆ ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರಿಗೊಬ್ಬರು ಗೌರವಿಸ್ತಕ್ಕಂಥದ್ದು ಒಂದು ಧರ್ಮ ಅಂತಕ್ಕಂಥದ್ದು. ಅದಾದಮೇಲೆ ಕರ್ಮಖಂಡ. ನಾವೆಲ್ಲ ಕರ್ಮದಿಂದ ಯುಕ್ತವಾಗಿರಿ. ಈಗ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ 2 ಭಾಗಗಳಾಗಿದೆ. ಅದು ದೇವಭೂಮಿ ಅಂತೀವಿ, ಇದು ಕರ್ಮಭೂಮಿ ಅಂತೀವಿ. ನಾವು ಖಂಡದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಕರ್ಮ ಅಂದರೆ ನಿತ್ಯ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಗುಣಧರ್ಮವನ್ನು ಹೊಂದಿರತಕ್ಕಂಥವ್ರು. ಈ ಕುಂಭರಾಶಿಯವರು ಅಷ್ಟೇ ಎಲ್ಲವನ್ನು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಯಾವುದೇ ಕಾರಣಕ್ಕೂ ಅವರು, ಯಾಕೆಂದರೆ ಸ್ವಲ್ಪ ವ್ಯಾಮೋಹ ಹೆಚ್ಚಿರ್ತಕ್ಕಂಥವ್ರು ಆಗಿರ್ತಾರೆ, ರಹಸ್ಯಯುಕ್ತವಾಗಿರುತ್ತೆ. ಆಮೇಲೆ ಇವರು ಯಾರಿಗೂ ತಮ್ಮ ರಹಸ್ಯಗಳನ್ನು ಬಿಟ್ಕೊಡೋದಿಲ್ಲ. ಈಗ ಗಂಡ ಹೆಂಡತಿರ ಮಧ್ಯದಲ್ಲಿ ಕುಂಭರಾಶಿಯವರಿದ್ದರೆ ಹೆಂಡತಿ ಎಷ್ಟು ಕೇಳಿದ್ರು ಕೂಡ ನಿನಗೇನಕ್ಕೆ ಬೇಕಾದ್ರ ವಿಚಾರ, ನಾನು ನೋಡ್ಕೊಳ್ತೀನಿ ಬಿಡು, ನಾನು ಅಂದರೆ ಕೊನೆಯ ತನಕ ಉಳಿಸ್ಕೊಳ್ತಕ್ಕಂಥ ಒಂದು ರಹಸ್ಯಯುಕ್ತವಾಗಿರ್ತಕ್ಕ. ಅದಕ್ಕೆ ನಾವು ದೊಡ್ಡ ದೊಡ್ಡ ಲಾಯರ್ಗಳನ್ನು, ಜಡ್ಜ್ಗಳನ್ನು, ನಾವು ಉನ್ನತವಾದ ಪದವಿಗಳಲ್ಲಿ ಈಗ ಡಿಟೆಕ್ಟಿವ್ಸ್ ಇವರೆಲ್ಲ ಇರ್ತಾರಲ್ವ, ಇವರೆಲ್ಲ ನಮ್ಮನ್ನು ಬಿಟ್ಕೊಡಲ್ಲ ಅವರು. ಅಂದರೆ ಗುಟ್ಟು ಬಿಟ್ಕೊಡದೇ ಇರತಕ್ಕಂಥ ವ್ಯಕ್ತಿಗಳು ಅಂತಕ್ಕಂಥದ್ದು ಈ ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದಾಗಿದೆ.
ಖಂಡಿತ ಗುರುಜಿ. ಇನ್ನು ಕುಂಭರಾಶಿಯವರ ಉದ್ಯೋಗ ಮತ್ತು ಶಿಕ್ಷಣ ಹೇಗಿರುತ್ತೆ ಗುರುಜಿ? ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ನಾವು ನೋಡಿದಾಗ ನಾವು ಇಸ್ರೋ ISRO ಅಂತ ಏನು ಕರಿತೀವೋ, ಇಸ್ರೋದಲ್ಲಿ ತುಂಬ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇವರು ತುಂಬ ಮೇಧಾವಿಗಳಾಗಿರ್ತಾರೆ. ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಭಾಳ ಮುಖ್ಯವಾಗಿ ಕುಂಭರಾಶಿಯಲ್ಲಿ ನಾವು ಗಮನಿಸಿದಾಗ ಯಾವ್ಯಾವ ನಕ್ಷತ್ರಕ್ಕೆ ಬರುತ್ತೆ ಅಂದರೆ, ಧನಿಷ್ಠ ನಕ್ಷತ್ರದ 3-4 ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು, ಜೊತೆಗೆ ಮುಖ್ಯವಾಗಿ ಪೂರ್ವಭಾದ ನಕ್ಷತ್ರ 1-2 ಪಾದಗಳು ಬರುತ್ತೆ. ಈಗ ಧನಿಷ್ಠ ಅಂದರೆ ಕುಂಭಕ್ಕೆ ಧನಿಷ್ಠ ನಕ್ಷತ್ರ ಅಂದರೆ ಕುಜನ ಅಧಿಪತಿ ಆಗ್ತಕ್ಕಂಥವ್ರು ಆಗ್ತಾನೆ, ಶತಭಿಷ ಅಂದರೆ ರಾಹು ಆಗ್ತಾನೆ, ಮೂರನೇದಾಗಿ ಪೂರ್ವಭಾದ್ರ ಅಂದರೆ ಗುರು ಆಗ್ತಾನೆ. ಇವ್ರದ್ದು ಹೆಂಗೆ ತತ್ವ ಇರುತ್ತೆ ಅಂದರೆ, ಮೊದಲನೇದಾಗಿ ಇವ್ರು ನಮ್ಗೆ ನೋಡಿದ ತಕ್ಷಣ ಇವ್ರು ನಮ್ಮನ್ನು ಅಗ್ರೆಸಿವ್ ಥರ ಕಾಣ್ತಾರೆ. ಅಂದರೆ ನಾವು ಇವು ಕೆಲವ್ರು ನೋಡಿದ ತಕ್ಷಣ ಬಾ ಏನಪ್ಪ ಅಂತ ಅನಿಸುತ್ತೆ. ಅಂದರೆ ಇವ್ರು ಯಾವಾಗಲೂ ಕೂಡ ಗಾಂಭೀರ್ಯತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆಗ್ತಾರೆ. ಎರಡನೇದಾಗಿ ಏನಪ್ಪ ಅಂದರೆ, ಸ್ವಲ್ಪ ಸ್ಥಿತಿ ಅಂತಕ್ಕಂಥದ್ದು, ಸ್ಥಿತಿ ಪ್ರಜ್ಞೆ ಅಂತ ನಾವೇನು ಕರಿತೀವೋ ಅದರಲ್ಲಿ ಇವರು ಯಾವಾಗಲೂ ಕೂಡ ಯಾರಿಗೂ ಕೂಡ ರಹಸ್ಯಗಳನ್ನು ಬಿಟ್ಕೊಡದೆ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ತಾನೇನು ತನಗೆ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು. ಹಾಗಿದ್ದರೆ ಸಹಾಯ ಮಾಡಲ್ವಾ? ಖಂಡಿತ ಮಾಡ್ತಾರೆ. ಸಹಾಯಪರರು ಇವು NGO ದೊಡ್ಡ NGOಗಳೆಲ್ಲ ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ಕುಂಭರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಈಗ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಮತ್ತು ನಾವು ಅವಾಗಲೇ ಹೇಳಿದ್ವಿ ತಪೋಖಂಡ ಅಂತಕ್ಕಂಥದ್ದು. ಈಗ ನಾವು ಹಿಮಾಲಯಕ್ಕೆಲ್ಲ ಹೋದಾಗ ತಪಸ್ಸು ಮಾಡಿಕೊಂಡೇ ಇರ್ತಾರೆ. ಧರ್ಮಖಂಡ ಮತ್ತು ಭಕ್ತಿಖಂಡ ಅಂದರೆ ಏನು? ದೇವರ ಪೂಜಾ ಅನುಷ್ಠಾನಗಳು ಮಾಡ್ತಕ್ಕಂಥದ್ದು. ಧರ್ಮ ಅಂದರೆ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು. ಕೆಲವರು ನಾವು ನೋಡ್ತೀವಿ ತುಂಬ ಸಂಪಾದನೆ ಮಾಡಿ ಪ್ರತಿ ವರ್ಷವೂ ಅವ್ರು ತುಂಬ ದಾನ ಧರ್ಮಗಳನ್ನು ಮಾಡ್ತಾರೆ. ಈಗ ನಾವು ಕೆಲವು ಸಂದರ್ಭಗಳಲ್ಲಿ ನಾವು ಮಾರವಾಡಿಗಳನ್ನು, ಯಾಕೆಂದರೆ ನಮಗೆ ಕಣ್ಣು ಮುಂದೆ ಕಾಣ್ತಕ್ಕಂಥವ್ರು, ಬೇರೆಯವರು ಮಾಡಲ್ಲ ಅಂತಲ್ಲ, ಅವ್ರೇನು ಮಾಡ್ತಾರೆ, ದಿನ ದುಡಿದಿದ್ದರಲ್ಲಿ ಒಂದು 10 ರೂಪಾಯಿ ತೆಗೆದು ಧರ್ಮಪ್ರದವಾದ ಕೆಲಸಗಳಿಗೆ ಹಾಕ್ಬಿಡ್ತಾರೆ. ಯಾವುದೋ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಅವ್ರ ಶಕ್ತ್ಯಾನುಸಾರದಲ್ಲಿ. ಹಾಗೆ ಮನಸ್ಸಿನ ಭಾವನೆಗಳು ಧರ್ಮಯುತವಾಗಿ, ಅಗ್ನಿಯುತವಾಗಿ, ರಾಕ್ಷಸಯುತವಾಗಿ, ಭಕ್ತಿಯುತವಾಗಿ, ಧರ್ಮಯುತವಾಗಿ, ಕರ್ಮಯುತವಾಗಿ, ತಪೋಯುತವಾಗಿ ಇರ್ತಕ್ಕಂಥ ವ್ಯಕ್ತಿತ್ವ ಸ್ವಭಾವಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಇವ್ರಿಗೆ ಈ ವರ್ಷದಲ್ಲಿ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಆದಾಯದಲ್ಲಿ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಭಾಳ ಮುಖ್ಯವಾಗಿ ಕುಂಭ ರಾಶಿಯಲ್ಲೇ ರಾಹು ಇದ್ದಾನೆ. ಹಾಗಾಗಿ ಇವ್ರೇನು ಮಾಡ್ತಾರೆ, ಸ್ವಲ್ಪ ಯಾಕೆಂದರೆ ಧನಾತ್ಮಕವಾದ ಅಥವಾ ಸಕಾರಾತ್ಮಕವಾದ ಬೆಳವಣಿಗೆಗಳಲ್ಲಿ ಕಡಿಮೆ ಇವರು ಆಲೋಚನೆ ಮಾಡ್ತಕ್ಕಂಥವ್ರು ಆಗ್ತಾರೆ. ಹೆಂಗಾದ್ರೂ ಮಾಡಿ ಪಡ್ಕೊಂಡ್ಬಿಡ್ಬೇಕು ಅಂತಕ್ಕಂಥ, ಏನಾದರೂ ಆಗಲಿ ನಾನು ಅದನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕ, ಅದನ್ನು ಬಿಡಬೇಕು ಈ ವರ್ಷ. ಮತ್ತು ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗೃತಿ ವಹಿಸಬೇಕು. ಸ್ವಲ್ಪ ಕಳಂಕಗಳು ಬರ್ತಕ್ಕಂಥದ್ದಾಗುತ್ತೆ. ಮತ್ತು ಯಾವುದೋ ಕೇಸುಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥವ್ರು ಆಗ್ತಾರೆ. ಅವ್ರು ತಪ್ಪೇ ಇರಲ್ಲ, ಆದರೆ ಪಾತ್ರ ಇರ್ತಕ್ಕಂಥದ್ದಾಗಿರುತ್ತೆ. ಈಗ ಯಾರೋ ಕೈಯಿಂದ ಏನೋ ಮಾಡಿಸಿ ಇವರು ಯಾವತ್ತೋ ಏನೋ ಒಂದು ಮಾತು ಹೇಳಿರ್ತಾರೆ, ಅವ್ರು ಅದನ್ನು ಗಮನದಲ್ಲಿ ಇಟ್ಕೊಂಡು ಆ ಕೆಲಸ ಮಾಡಿ ಇವ್ರ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದಾಗುತ್ತೆ. ಮತ್ತು ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸ್ಬೇಕು. ಯಾಕೆಂದರೆ ಈಗ ಮುಖ್ಯವಾಗಿ ಆರೋಗ್ಯಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ರವಿ ಆಗಿರೋದ್ರಿಂದ ಈ ಕುಂಭರಾಶಿಗೆ ರವಿ ಬಂದರೂ ಕೂಡ ಎಲ್ಲ ಸರ್ವಬಾಧಕ ಸ್ಥಾನ ಅಂತಕ್ಕಂಥದ್ದು ಕುಂಭರಾಶಿ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇವರು ಯಾಕೆಂದರೆ ಇವರನ್ನು ಹೇಗೆ ನಾವು ಬಳಸ್ಕೊಳ್ತೀವೋ ಹಾಗೆ ಫಸಲನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಾರೆ. ಹಾಗೆ ಇವರು ಜಗತ್ತಿನೊಟ್ಟಿಗೆ ಸಂವಹನ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಮೇಲಾಗಿ ಏನಪ್ಪ ಅಂದರೆ ಸ್ವಲ್ಪ ಸ್ವಾರ್ಥಪರರಿರ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಜಗತ್ತು ಇರತಕ್ಕಂಥ ನಿಯಮನೇ ಅದು. ಸ್ವಾರ್ಥಕ್ಕೆ ಇನ್ನೊಂದು ಹೆಸರೇ ಅಂತಕ್ಕಂಥದ್ದು ಕೂಡ ನಾವು ತಿಳಿಸ್ಕೊಂಬೋದು. ಬೇರೆಯವ್ರ ಸ್ವಾರ್ಥ ಇಲ್ವೋ? ಖಂಡಿತ ಇರುತ್ತೆ. ಬಟ್ ಇವ್ರಿಗೆ ಉದ್ದೇಶ ಸ್ವಾರ್ಥ ಇರುತ್ತೆ. ಇನ್ನೊಬ್ಬರಿಗೆ ಅನಪೇಕ್ಷಿತವಾದಂಥ ಅಪೇಕ್ಷೆಗಳ ಮೇಲೆ ಉದ್ದೇಶ ಇಲ್ಲದೆ ಇರತಕ್ಕಂಥ ಸ್ವಾರ್ಥಗಳಿದ್ದರೆ ಇವರು ಖಂಡಿತ ಇದನ್ನು ಸಾಧಿಸಬೇಕಂತಕ್ಕಂಥ ಉದ್ದೇಶ ಸ್ವಾರ್ಥ ಇರತಕ್ಕಂಥದ್ದಾಗುತ್ತೆ. ಇವ್ರಿಗೆ ಬುಧವಾರ, ಶುಕ್ರವಾರ, ಶನಿವಾರ ಒಳ್ಳೆ ದಿನಗಳಾಗಿರುತ್ತೆ. 2ನೇ ತಾರೀಕು, 5ನೇ ತಾರೀಕು, 14ನೇ ತಾರೀಕು, 23, 24, 26ನೇ ತಾರೀಕು ಕೂಡ ತುಂಬ ಶುಭಪ್ರದವಾಗಿರ್ತಕ್ಕಂಥ ದಿನಗಳಾಗಿರುತ್ತೆ. ಈ ವರ್ಷದಲ್ಲಿ ಇವರಿಗೆ ಆರೋಗ್ಯ ಅನಾರೋಗ್ಯಕ್ಕೆ ಕೂಡ ಸ್ವಲ್ಪ ಏನು ಡಿಫ್ರೆನ್ಸ್ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಅವಮಾನಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರಿಂದ, ಕುಟುಂಬದವರಿಂದ ಸ್ವಲ್ಪ ಅವಮಾನಗಳಾಗ್ತಕ್ಕಂಥದ್ದು. ಯಾಕೆಂದರೆ ರಾಹು ಲಗ್ನದಲ್ಲಿರೋದು. ದ್ವಿತೀಯದಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಮನೆ ನಾವು ಕ್ಲೀನ್ ಮಾಡದೆ ಬಿಡ್ತೀವ? ಖಂಡಿತ ಯಾವುದೋ ಒಂದು ಹೊರಗಡೆ ಹೋದಾಗ ಸ್ವಚ್ಛವಾಗಿರಬೇಕಂತಕ್ಕಂಥ ಬಯಸುವವರು ನಮ್ಮ ಮನೆಯನ್ನು ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಪ್ರತಿ ಸಂದರ್ಭದಲ್ಲೂ ಹಾಗೆ ಶನಿ ಇವರಿಗೆ 2ನೇ ಮನೆಯಲ್ಲಿ ಇರೋದ್ರಿಂದ ತನ್ನ ಮನೆಯನ್ನು ಆಲ್ರೆಡಿ ಇವರೆಲ್ಲ ಬೆಂದುಬಿಟ್ಟಿದ್ದಾರೆ. ಕುಂಭರಾಶಿಯವರು ಆಲ್ರೆಡಿ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದ್ದಾರೆ. ಈಗೆಲ್ಲ ಪರಿಶುದ್ಧವಾಗಿದ್ದಾರೆ. ಇನ್ನು ಬರುವ ದಿನಮಾನಗಳಲ್ಲಿ ಗುರು ಕಟಕರಾಶಿಗೆ ಹೋದಾಗ ಜೂನ್ ನಂತರದಲ್ಲಿ ಇವ್ರಿಗೇನಾಗುತ್ತೆ, ಶನಿಯನ್ನು ಕಂಟ್ರೋಲ್ ಮಾಡ್ತಾರೆ. ಆಮೇಲೆ ಇವರಿಗೆ ಮುಖ್ಯವಾಗಿ ದಶಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ಗುರು ಆಗಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಜೂನ್ ನಂತರದಲ್ಲಿ ಚೆನ್ನಾಗಿದೆ. ಮತ್ತು ವೈವಾಹಿಕ ಜೀವನಕ್ಕೂ ಸಂಬಂಧಪಟ್ಟ ಹಾಗೆ ಜೂನ್ ನಂತರದಲ್ಲಿ ಚೆನ್ನಾಗಿದೆ. ಈಗ ಸ್ವಲ್ಪ ಅವ್ರಿಗೆ ಏನಂದರೆ ಸ್ವಲ್ಪ ತೊಳಿತಾ ಇರತಕ್ಕಂಥ ಸಮಯ. ಈಗ ತಾನೇ ಇನ್ನೇನು ಬಿಡುವಂತಹ ಮಾರ್ಗದಲ್ಲಿ ಇರ್ತಕ್ಕಂಥವನು ಶನಿ ಬಿಟ್ಟು ಹೋಗ್ತಾನೆ ಇನ್ನೇನು.
ಆದರೂ ಕೂಡ ಅವನ ಮನೆಯನ್ನು ತೊಳಿತಾನೆ. ಮೆಚುರಿಟಿ ಚೆನ್ನಾಗಿರುತ್ತೆ ಇವ್ರಿಗೆ, ಇವ್ರ ವಾಕ್ಚಾತುರ್ಯ ಚೆನ್ನಾಗಿರುತ್ತೆ. ಮತ್ತು ದೊಡ್ಡ ದೊಡ್ಡ ನಮ್ಮದು ಮೀಡಿಯಾದಲ್ಲಿ ಜರ್ನಲಿಸಮ್ ಇರತಕ್ಕಂಥವ್ರು ಕೂಡ ತುಂಬ ಉನ್ನತ ಸ್ಥಾನದಲ್ಲಿದ್ದಂಥವ್ರು ಕೂಡ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ವಾಕ್ಚಾತುರ್ಯ ಚೆನ್ನಾಗಿರುತ್ತೆ, ವಾಕ್ಪಟುತ್ವ, ಮಾತಿನ ಮೇಲೆ ಹಿಡಿತಾ ಇರತಕ್ಕಂಥದ್ದು, ಇದೆಲ್ಲ ಕೂಡ ಇವರು ಭಾವನೆಗಳಲ್ಲಿ ಇರ್ತಕ್ಕಂಥದ್ದು. ಆದರೆ ಏನಪ್ಪ ಅಂದರೆ ಭಾಳ ಮುಖ್ಯವಾಗಿ ಕೇತು ಇರೋದರಿಂದ ಸಪ್ತಮಕ್ಕೆ ಇವ್ರು ಏನು ಮಾಡ್ತಾರೆ, ಬೇಗ ಇವರು ಅಂದರೆ ವೈರಾಗ್ಯಕ್ಕೆ ತಂದುಬಿಡ್ತಾರೆ. ಅಂದರೆ ಬಿಟ್ಬಿಡ್ತಾರೆ ಇವರೇ, ಅಯ್ಯೋ ಬೇಡ ಬಿಡು ಅವ್ರ ಸವಾಸನೆ ಬೇಡ, ಯಾಕೆ ಬೇಕು ಅವರು ಅಂತಕ್ಕಂಥ ಮನಸ್ಥಿತಿ. ಗಂಡ ಹೆಂಡ್ತಿರೋ ಮಧ್ಯದಲ್ಲೂ ಕೂಡ ಇವರು ಸ್ವಲ್ಪ ಇವರೇ ರಾತ್ರಿ, ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡ್ತಿರು ಅಂದರೆ ಒಂದು ಮಧುರವಾದ ಸಂಬಂಧ ಇರತಕ್ಕಂಥದ್ದು, ಇವರೇ ಎಂಗೇಜ್ ಆಗಿಬಿಡೋದು, ಅವ್ರನ್ನ ನಿರ್ಲಕ್ಷಿಸುವುದು. ಇವರಲ್ಲಿ ಜಾಸ್ತಿ ದೊಡ್ಡ ನಕಾರಾತ್ಮಕ ಗುಣ ಅಂದರೆ ನಿರ್ಲಕ್ಷಿಸುವ ಗುಣ. ಯಾರನ್ನು ಬೇಕಾದ್ರೂ ನಿರ್ಲಕ್ಷಿಸ್ತಾರೆ, ಆ ಕ್ಷಣಕ್ಕೆ ಬಿಟ್ಟು ಹೋಗ್ತಾರೆ. ವೃಶ್ಚಿಕ ರಾಶಿ ಬಿಟ್ಟರೆ ನೆಕ್ಸ್ಟ್ ಇರ್ತಕ್ಕಂಥ ರಾಶಿನೇ ಇವರು ಅತ್ಯಂತ, ಯಾಕಂದರೆ ನಿರ್ಲಕ್ಷಿಸುವಂಥ ಗುಣ ಎಲ್ರಿಗೂ ನೋವು ಉಂಟು ಮಾಡ್ತಕ್ಕಂಥದ್ದು. ಹಾಗಾಗಿ ನಿರ್ಲಕ್ಷಿಸುವಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೇಕು ಇವರು. ಖಂಡಿತ ಗುರುಜಿ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇನ್ನು 10ನೇ ತರಗತಿ ಮುಗಿದಂತಹ ವಿದ್ಯಾರ್ಥಿಗಳು ಯಾವ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಗುರು? ಗಣಿತ ತುಂಬ ಚೆನ್ನಾಗಿರುತ್ತೆ, NGOಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಾಫ್ಟ್ವೇರು, ಅದರಲ್ಲೂ ಕೂಡ ಏವಿಯೇಷನ್ಸ್ ಅಂತ ನಾವೇನು ಕರಿತೀವೋ, ಕ್ರಿಯೇಷನ್ಸು, ಏವಿಯೇಷನ್ಸು, ಇದನ್ನೆಲ್ಲ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಇವಾಗ ವಿಜ್ಞಾನಿಗಳಂದರೆ ಏನು, ರಿಸರ್ಚರ್ಸ್ ಅಂತ, ರಿಸರ್ಚಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಆರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಗಣಿತ ತುಂಬ ಕ್ಯಾಲ್ಕುಲೇಷನ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ, ಕ್ಯಾಲ್ಕುಲೇಷನ್ ಚೆನ್ನಾಗಿ ಇವರು ಆರಿಸ್ಕೊಳ್ಬೋದು. ಮೇಲಾಗಿ ಏನಪ್ಪ ಅಂದರೆ ಈ ಕುಂಭರಾಶಿಯವರು ಏನಪ್ಪ ಅಂದರೆ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜತಾಂತ್ರಿಕರು ಅಂತ ನಾವೇನು ಕರಿತೀವೋ, ರಾಜತಾಂತ್ರಿಕರ ಆ ಒಂದು ಮತ್ತು ಸೋಷಿಯಲ್ಗೆ ಸಂಬಂಧ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, NGOಗಳಿಗೆ ಸಂಬಂಧಪಟ್ಟಂಥ ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ IAS ಆಫೀಸರ್ಗಳು, IPS, ಈ ರೀತಿ ಅದನ್ನು ಕೂಡ ಇವರು ಆರಿಸ್ಕೊಂಡಾಗ ಖಂಡಿತ ಇವ್ರಿಗೆ ಆ ಪ್ರಬುದ್ಧತೆ ಇದೆ. ವ್ಯಕ್ತಿತ್ವ ಹೇಗೆ ಇದ್ದರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಪ್ರಬುದ್ಧತೆ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥವ್ರು. ಖಂಡಿತ ಗುರುಜಿ. ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಸಿದ್ದೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿತ್ರದುರ್ಗ ಜಿಲ್ಲೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ತಿಳ್ಕೊಬೇಕಾಗಿತ್ತು. 1ರಿಂದ 30ರೊಳಗಿನ ಸಂಖ್ಯೆಯನ್ನ ತಿಳಿಸಿ. 7. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನಾವು ರೈತರು ಚೆನ್ನಾಗಿದ್ವಿ. ಇದ್ದಿದ್ರು ಬೆಳೆಗಳು ಎಲ್ಲ ರೈತರು ಸ್ವಲ್ಪ ಕಷ್ಟಗಳು ಇದ್ದು. ಅನ್ನದಾತರಿಗೆ ನಮೋ ನಮಃ. ಆಯಿತಾ? ತಾಯಿ ಒಳ್ಳೇದು ಮಾಡಲಿ. ಆದಷ್ಟು ನನ್ನ ದೇಶದ ಎಲ್ಲ ಅನ್ನದಾತರು ಸುಖವಾಗಿರುವ ಹಾಗೆ ನನ್ನ ಅಮ್ಮ ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಏನು ನಿಮ್ಮ ಪ್ರಶ್ನೆ? ರೈತರುಗಳು ಜಮೀನುಗಳು ಬೆಳೆಗಳು ಸ್ವಲ್ಪ ಎಲ್ಲ ಸಾಲಗಳು ತಾಪತ್ರಯಗಳು ಮುಂದೆ ಬರೋಕ್ಕಾಗ್ತಿಲ್ಲ. 10 20 ವರ್ಷಕ್ಕೆ ಆದರೂ ಫೋನ್ ಮಾಡಿದೆ. ನಂಬರ್ ಡೇಟ್ ಆಫ್ ಬರ್ತ್ ಹೇಳ್ಬೇಕಾ? ಮನೆ ದೇವರು ಯಾರು? ನನ್ನ ದೇವರು ಸಿದ್ದೇಶ್ವರ. ನನ್ನ ಹೆಸರು ಸಿದ್ದೇಶ್ವರ. ಸಿದ್ದೇಶ್ವರನಾ? ಸಿದ್ದೇಶ್ವರ ಸ್ವಾಮಿನಾ? ಹೌದು. ನೀವು ಒಂದು ಕೆಲಸ ಮಾಡಿ, ನಿಮಗೆ ನಿಮ್ಮಲ್ಲಿ ಮನಸ್ಸಿನಲ್ಲಿ ಇವತ್ತು ಏನು ನಿಮಗೆ ಆ ಒಂದು ದುಗುಡತೆ ಅಥವಾ ನೋವು ಅಂತಕ್ಕಂಥದ್ದು ಇದೆಯೋ, ಇದು ಪರಿಹಾರ ಆಗಬೇಕಂದ್ರೆ ಒಂದು ಅತ್ಯಂತ ನಿಮಗೆ ಹೊಂದ್ಕೊಂಡಿದ್ದನ್ನು ನಡೆಯುವಂಥ ಒಂದು ಕ್ಷೇತ್ರ ಇದೆ. ಯಾವುದಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಸನ್ನಿಧಾನ. ಅಥವಾ ನೀವು ಕೊಲ್ಲಾಪುರಕ್ಕೆ ದೂರ ಆದರೆ ಸೌದತ್ತಿ ಯಲ್ಲಮ್ಮನ ಸನ್ನಿಧಾನ. ಗೊತ್ತಾಯ್ತಲ್ವಾ? ಮನೆಯಲ್ಲಿ ನೀವು ಮತ್ತು ನಿಮ್ಮ ಮನೆಯವರಿಬ್ಬರೂ ಕೂಡ 2 ರಾತ್ರಿಗಳು ಆ ಒಂದು ಸನ್ನಿಧಾನದಲ್ಲಿ ಕಳೆದು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇನ್ನೊಂದೇನಪ್ಪ ಅಂದರೆ ನಿಮಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸರಿಯಾಗಿ ಫಸಲು ಸಿಗ್ತಾ ಇಲ್ಲ, ಸರಿಯಾದ ಏನಂದರೆ ಅದಕ್ಕೆ ಬರಬೇಕಾದ ಒಂದು ಗೌರವ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಭಾನುವಾರ ನೀವು ಮಿಸ್ ಮಾಡಿದ ಹಾಗೆ ನಿಮ್ಮ ತೋಟದಲ್ಲಿರ್ತಕ್ಕಂಥ ಮಣ್ಣನ್ನು ತೊಗೊಂಡು ಬನ್ನಿ. ಮಣ್ಣಿಗೆ 11 ರೂಪಾಯಿ ಅದರಲ್ಲಿ ಮಿಶ್ರಣ ಮಾಡಿ, ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇರುತ್ತೆ ಅಥವಾ ಒಂದು ಮರದ ಕೆಳಗಡೆನೋ ಎಲ್ಲೋ ನಿಮಗೆ ಇಷ್ಟವಾದಂಥ ಆ ಕ್ಷಣಕ್ಕೆ ನಿಮಗೆ ಇಷ್ಟ ಆಗುತ್ತೆ, ಆ ಕ್ಷಣಕ್ಕೆ ಎಲ್ಲಿ ಇಷ್ಟ ಆಗುತ್ತೋ ಆ ಕ್ಷೇತ್ರಕ್ಕೆ ತೊಗೊಂಡೋಗಿ ಅದನ್ನು ಅರ್ಪಣೆ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಇಟ್ಕೊಳ್ಳಿ. ನಾನು ಇವಾಗ ಅಲ್ಲಿಗೆ ಕೊಡ್ಬೋದು ಅಂತ ನೀವು ಯಾವಾಗ ಈ ರೀತಿಯಾಗಿ 19 ಭಾನುವಾರಗಳ ಕಾಲ ನೀವು ಇದನ್ನು ಮಾಡಿದರೆ ಖಂಡಿತ ನಿಮ್ಮ ಫಸಲು ವೃದ್ಧಿ ಆಗುತ್ತೆ, ನಿಮಗೆ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಜೊತೆಗೆ ನಿಮಗೆ ಬರಬೇಕಾದ ಸಲ್ಲಬೇಕಾದ ಗೌರವಗಳೆಲ್ಲವೂ ಕೂಡ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಕೆಲಸ ಮಾಡಿ. ಮತ್ತು ಯಾವುದೇ ಬೆಳೆಯನ್ನು ಕೂಡ ನೀವು ಮಾಡಬೇಕಾದ್ರೆ ಬುಧವಾರ ಮತ್ತು ಶನಿವಾರ ಯಾವುದೇ ಕಾರಣಕ್ಕೂ ಬೆಳೆಯನ್ನು ಹಾಕಬೇಡಿ. ಗುರುವಾರ, ಶುಕ್ರವಾರ ಅಥವಾ ಸೋಮವಾರ ಬೆಳೆಯನ್ನು ಹಾಕಿ. ಈ ಸೋಮವಾರ, ಗುರುವಾರ, ಶುಕ್ರವಾರ ಬೆಳೆಯನ್ನು ನೀವು ಹಾಕೋದ್ರಿಂದ
ಖಂಡಿತ ನಿಮ್ಮ ಫಸಲು ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ನಿಮಗೆ ಬುಧ ಬಹಳ ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅವನು ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಅದೆಲ್ಲ ಕೂಡ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಗುರುವಾರ, ಶುಕ್ರವಾರ, ಸೋಮವಾರದ ದಿವಸ ನೀವು ಬೆಳೆ ಬೆಳೆಯುವಂಥ ಪ್ರಾರಂಭ ಮಾಡುವಂಥ ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಕುಂಭರಾಶಿ ಬಗ್ಗೆ ಮಾತನಾಡ್ತಾ ಇದ್ವಿ. ಕುಂಭರಾಶಿಯವರ ಆದಾಯ ಮತ್ತು ಖರ್ಚು ಹೇಗಿರುತ್ತೆ ಗುರುಜಿ 2026ರಲ್ಲಿ? ಆದಾಯಕ್ಕಿಂತ ಖರ್ಚು ದುಪ್ಪಟ್ಟಲ್ಲ, ಇನ್ನೊಂದು 4 ಪಟ್ಟು ಅಂತ. ಖರ್ಚು ವಿಪರೀತ, ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ರಾಹು ಇರೋದರಿಂದ ಅಚಾನಕ್ಕಾಗಿ ಏನೋ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಮನೆಯಲ್ಲಿ ಯಾರಿಗೋ ಆಗ್ತಕ್ಕಂಥದ್ದು, ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥದ್ದು, ಅಥವಾ ಇವರೇ ಜೂಜಿಗೆ ಹೋಗಿ ಕಳ್ಕೊಳ್ತಕ್ಕಂಥದ್ದು, ಮಾನಸಿಕವಾದ ಒತ್ತಡ ಹೆಚ್ಚಿರುತ್ತೆ. ಈಗ ಅದರಲ್ಲೂ ಕೂಡ ಆಲ್ರೆಡಿ ಇವರು ಅಂತ್ಯಭಾಗದಲ್ಲಿ ಇದ್ದಾರೆ. ಶನಿ ಸಂಪೂರ್ಣವಾಗಿ ಸ್ವಚ್ಛ ಮಾಡಿಬಿಟ್ಟಿದ್ದಾನೆ. ಓಕೆ, ಯಾರೇನು, ಇವ್ರ ಬದುಕೇನು, ನಾವು ಸಂಬಂಧ ಅಂದರೆ ಏನು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಯಾರು, ಬಂಧುಗಳಂದ್ರೆ ಏನು, ಮಿತ್ರರಂದ್ರೆ ಏನು, ಎಲ್ಲವೂ ಕೂಡ ಪರಿಪೂರ್ಣವಾಗಿ ಪಕ್ವವಾಗಿ ಆಗ್ಬಿಟ್ಟಿದ್ದಾರೆ ಇವರು. ಇವಾಗ ಇನ್ನೇನು ಮಾಡಬೇಕು, ಸ್ವಲ್ಪ ಆಲೋಚನೆಯನ್ನು ಬದಲಾಯಿಸ್ಕೊಳ್ಬೇಕು. ಇಲ್ಲಿ ತನಕ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಂದೆ ಮಾಡಬಾರ್ದು. ಅದನ್ನು ಮಾಡೋದ್ರಿಂದ, ಯಾಕಂದರೆ ಇವ್ರದ್ದು ಇನ್ನೊಂದೇನಪ್ಪ ಅಂದರೆ, ಇವರು ಅಂದ್ಕೊಳ್ಳೋದು ನಾನು ಮಾಡ್ತಾ ಇರೋದು ಸರಿ ಅಂತಕ್ಕಂಥ ಆ ಸ್ಥಿತಿ ಇದೆ ಅಲ್ವಾ ಸಮಾಜಕ್ಕೆ. ಅದು ಈಗ ನಾನು ಈಗ ಮಾತನಾಡ್ತಾ ಇರತಕ್ಕಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಜನಕ್ಕೆ ಇದು ಒಳ್ಳೆ ರೀತಿಯಲ್ಲಿ ಕಂಡ್ರೆ, ಇನ್ನೊಂದಷ್ಟು ಜನಕ್ಕೆ ಇದು ಏನು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಅಂತಕ್ಕಂಥ ಭಾವನೆ ಬರ್ಬೋದು. ಆದರೆ ಭಾವನೆಗಳಿಗೆ ಇವರು ಬೆಲೆ ಕೊಡಬೇಕು. ಯಾವಾಗ ಇನ್ನೊಬ್ಬರ ಒಂದು ಸಲಹೆಯನ್ನು ತೊಗೊಂಡು ಕೆಲಸ ಮಾಡ್ತಾರೋ, ಇವ್ರಿಗೆ ಎಷ್ಟೇ ಶಕ್ತಿ ಇದ್ದರೂ ಕೂಡ, ಈಗ ಒಬ್ಬರು ಮೇಲೆ ಅಧೀನದಲ್ಲಿದ್ದಾಗ ಅದು ಪರ್ಫೆಕ್ಷನ್ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪರ್ಫೆಕ್ಷನ್ ಸಿಗಬೇಕಂದ್ರೆ ಇನ್ನೊಬ್ಬರ ಒಂದು ನೀವು ಸಲಹೆ ಅಥವಾ ಸಮಾಲೋಚನೆ ಮಾಡ್ತಕ್ಕಂಥದ್ದು ಶುಭ. ಆರೋಗ್ಯಕ್ಕೆ ಸ್ವಲ್ಪ ಹೊಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ, ಕುರಿತು ಮಾತನಾಡ್ತಾ ಹೋಗೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಹಾಲೇಶಪ್ಪ ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ನ್ಯಾಮತಿ ತಾಲೂಕು ಒಡೆಯರ ಹತ್ತೂರು, ದಾವಣಗೆರೆ ಡಿಸ್ಟಿಕ್, ಹಾಲೇಶಪ್ಪ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮನೆ ಬಗ್ಗೆ ತಿಳ್ಕೊಂಬೇಕಿತ್ತು. ಮನೆಯಲ್ಲಿ ಯಾಕ ಬಾರಿ ಏನು ಕೆಲಸನೇ ಆಗ್ತಲ್ಲ, ಏನುವ ಬಹಳ ತೊಂದರೆ ಆಗ್ತಾ ಐತೆ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 10. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ ಬುದ್ಧಿ. ಖಂಡಿತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವು ಅಥವಾ ಆ ಒಂದು ಏನು ಕಷ್ಟ ಭಾವ, ನಿಮ್ಮ ಭಾವನಾತ್ಮಕವಾದ ವಿಚಾರದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಚಿಂತೆ ಮಾಡಬೇಡಿ. 2 ತಿಂಗಳ ನಂತರದಲ್ಲಿ ನಿಮ್ಮ ಬದುಕು ಹೊಸ ಆಯಾಮವನ್ನು ಪಡ್ಕೊಳ್ಳುತ್ತೆ. ಆಯಿತಾ? ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ಅಮಾವಾಸ್ಯೆಗೆ ನಿಮ್ಮ ಪಿತೃಗಳನ್ನು ಪ್ರಾರ್ಥನೆ ಮಾಡಿ. ಮೊದಲನೇದಾಗಿ ಪಿತೃಗಳಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾದಗಳನ್ನು, ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಿ. ಸಮುದ್ರ ಸ್ನಾನವನ್ನು ಕನಿಷ್ಠ 3 ತಿಂಗಳಿಗೊಮ್ಮೆ ಆದರೂ ಸಮುದ್ರ ಸ್ನಾನ ಮಾಡಿ, ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಪ್ರತಿ ಸೋಮವಾರ ಈಶ್ವರನ ಆರಾಧನೆ, ಈಶ್ವರನ ಧ್ಯಾನ, ಈಶ್ವರನ ಪ್ರಾರ್ಥನೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಗುರುವಾರ ಮನೆಯಲ್ಲೆಲ್ಲ ಕೂಡ ಅರಿಶಿನ ಗಂಜಲ ಹಾಕಿ ಮನೆ ಪ್ರೋಕ್ಷಣೆ ಮಾಡಿ. ಅಮಾವಾಸ್ಯೆ ದಿವಸ ಪಿತೃಗಳಿಗೆ ಸ್ವಲ್ಪ ಅನ್ನ ಮಾಡಿ, ಊಟ ಮಾಡೋದಕ್ಕಿಂತ ಮುಂಚೆ ಉದ್ದಿನ ಕಾಳು ಮಿಶ್ರಣ ಮಾಡಿ, ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು ಮಿಶ್ರಣ ಮಾಡಿ ಒಂದು 5 ಮುಷ್ಟಿಯಷ್ಟು, ಅಥವಾ ನಿಮ್ಮ ಪಿತೃಗಳು ಯಾರೆಲ್ಲ ಬಿಟ್ಟು ಹೋಗಿದ್ದಾರೋ, ಎಷ್ಟು ಜನ ಇದ್ದಾರೋ ಅಷ್ಟೋ ಜನಕ್ಕೆ ಒಂದೊಂದು ಇಡೀ ನೀವು ಮುಷ್ಟಿ ಮಾಡಿ ಒಂದು ತಟ್ಟೆಯಲ್ಲಿಟ್ಟು ಮೇಲ್ಗಡೆ ಕಾಗೆಗಳಿಗಿಡಿ. ಆ ನಂತರ ಇದು ಅಮಾವಾಸ್ಯೆ ದಿವಸ ಎಲ್ಲಾದರೂ ನಿಮ್ಮ ಪೂರ್ವಜರು ಎಲ್ಲಾದರೂ ಒಂದು ಆಸ್ತಿ, ನಿಮ್ಮ ಪೂರ್ವಜರದ್ದು ಯಾವುದಾದ್ರೂ ಒಂದು ದೂರದಲ್ಲಿರ್ತಕ್ಕಂಥ ಒಂದು ಆಸ್ತಿ ಇರುತ್ತೆ, ಅಂದರೆ ನಿಮ್ಮ ಮನೆಯಿಂದ ದೂರ ಇರಬೇಕು ಆ ಜಾಗದ ಮಣ್ಣನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಅಂದರೆ ಎಲ್ಲಾದರೂ ಒಂದು ಬೋಲಲ್ಲಿಟ್ಟು, ದೇವ್ರ ಮನೆಯಲ್ಲಿಟ್ಟು, ನಿಮ್ಮ ಮನೆಯಿಂದ ಹತ್ತಿರ ಇರತಕ್ಕಂಥ ಜಾಗ. ಇವಾಗ ನೀವು ತೋಟದಲ್ಲಿ ಮನೆ ಇದ್ದರೆ ಆ ತೋಟ ಬೇಡ, ಇನ್ನೊಂದು ತೋಟ ಎಲ್ಲೋ ಇರುತ್ತೆ, ದಕ್ಷಿಣಕ್ಕೋ ಉತ್ತರಕ್ಕೋ ಪೂರ್ವಕ್ಕೋ ಎಲ್ಲೋ ಇರುತ್ತೆ. ಆ ಮಣ್ಣನ್ನು ತಗೊಂಬಂದು ನಿಮ್ಮ ಪೂರ್ವಜರನ್ನು ಸ್ಮರಣೆ ಮಾಡಿ, ಮನೆಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಬೋಲಲ್ಲಿಟ್ಟು ಆ ಮಣ್ಣನ್ನು ಸ್ಮರಣೆ ಮಾಡಿ, ಅಂದರೆ ಆ ಒಂದು ಪಿತೃಗಳನ್ನು ಸ್ಮರಣೆ ಮಾಡೋದ್ರಿಂದ ಖಂಡಿತ ವೃದ್ಧಿ ಆಗುತ್ತೆ. ಯಾವೆಲ್ಲ ಇವತ್ತು ನೀವು ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಖಂಡಿತ ಶುಭವಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಗಳೇನು ಕುಂಭರಾಶಿ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಅವರ ಆರೋಗ್ಯ ಹೇಗಿರುತ್ತೆ ಗುರುಜಿ? ಆರೋಗ್ಯಕ್ಕೆ ಸ್ವಲ್ಪ ಅನಾನುಕೂಲ ಇರತಕ್ಕಂಥದ್ದಾಗಿರುತ್ತೆ. ಬಹಳ ಮುಖ್ಯವಾಗಿ ಇವರು ಬೌದ್ಧಿಕ ಚತುರರು, ಅಂದರೆ ಸ್ವತಂತ್ರ ಪರರು ಇರ್ತಾರೆ. ಮತ್ತು ನಾವು ಇವಾಗ ಭಾಷಣಕಾರರು ಅಂತ ಸ್ಫುಟತ್ವ ಚೆನ್ನಾಗಿ ಸೂಪರ್ ಇರುತ್ತೆ. ಮಾತನಾಡ್ತಾ ಇದ್ದರೆ ಏನಪ್ಪ ಎಷ್ಟು ಅದ್ಭುತವಾಗಿ ಮಾತನಾಡ್ತಾರೆ. ನಾವು ಇವಾಗ ವಾಗ್ಮಿಗಳಂತ ಏನು ಕರಿತೀವೋ, ತುಂಬ ಮಾತನಾಡ್ತಕ್ಕಂಥ ಕೌಶಲ್ಯತೆ ಇರ್ತಕ್ಕಂಥವ್ರು ಇವರಾಗಿರ್ತಾರೆ. ಆರೋಗ್ಯಕ್ಕೆ ಸ್ವಲ್ಪ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಆದರೆ ಗುರು ಉಚ್ಚನಾಗಿ ಬಹಳ ಮುಖ್ಯವಾಗಿ ಶನಿಯನ್ನು ಕಂಟ್ರೋಲ್ ಮಾಡ್ತಾನೆ. ಜೂನ್ ತನಕ ಸ್ವಲ್ಪ ಆರೋಗ್ಯಕ್ಕೂ ಸಂಬಂಧಪಟ್ಟ ಹಾಗೆ ತೊಂದರೆಗಳಿರ್ತಕ್ಕಂಥದ್ದಾಗಿರುತ್ತೆ. ಭಾಳ ಮುಖ್ಯವಾಗಿ ಇವರು ಇನ್ನೊಂದೇನಪ್ಪ ಅಂದರೆ,
ಲಕ್ಷ್ಮಿ ಅಂದರೆ ಇವ್ರಿಗೆ ತುಂಬ ಇಷ್ಟ. ದುಡ್ಡಿರ್ಬೋದು, ಸಂಪದ ಇರ್ಬೋದು, ಇದು ತುಂಬ ಇಷ್ಟ. ಹಾಗಾಗಿ ಇವರು ಯಥೇಚ್ಛಿನ ಮಟ್ಟದಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಇವರಿಗೆ ಬಾಹ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟ ಲೌಕಿಕ ಪ್ರಪಂಚದಲ್ಲಿ ಚೆನ್ನಾಗಿ ಪ್ರಬುದ್ಧಕ್ಕೆ ಬರ್ತಾರೆ. ಲಕ್ಷ್ಮಿನ ಆರಾಧನೆ ಮಾಡಬೇಕು, ತುಂಬ ಚೆನ್ನಾಗಿ ಅನನ್ಯವಾಗಿ ಶ್ರದ್ಧಾಭಕ್ತಿಯಿಂದ ಗೋಮಾತೆ ಸೇವೆಯನ್ನು ಮಾಡಬೇಕು. ಈ ಎರಡು ಮಾಡೋದರಿಂದ ಹುಣ್ಣಿಮೆ ದಿವಸ ತಾಯಿಗೆ ಇವರು ಸಾಧ್ಯವಾದಷ್ಟು ತಾಯಿ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ಹುಣ್ಣಿಮೆ ದಿವಸ ಬಹಳ ಮುಖ್ಯವಾಗಿ ಪರಿವರ್ತನೆ ಆಗುತ್ತೆ. ತಾಯಿ ಇದ್ದಾಗ ಇಲ್ಲಿ ಎಲ್ಲೋ ಊರಲ್ಲಿದ್ದರೂ ಕೂಡ ಸಾಧ್ಯವಾದಷ್ಟು ವರ್ಷದಲ್ಲಿ 4-5 ಹುಣ್ಣಿಮೆಗಳಾದರೂ ತಾಯಿ ಜೊತೆಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ ಇವ್ರಿಗೆ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ, ಸಕಾರಾತ್ಮಕ ಬೆಳವಣಿಗೆ ಬೆಳೆಯುತ್ತೆ. ಮೊದಲನೇದಾಗಿ ಆ ದೋಷವೂ ಪರಿಹಾರ ಆಗುತ್ತೆ. ಇವರು ತಾಯಿ ಜೊತೆ ಹೆಚ್ಚಿನ ಒಡನಾಟದಲ್ಲಿದ್ದರೆ ಖಂಡಿತ ಇವ್ರ ಬದುಕು ಹಸನಾಗ್ತಕ್ಕಂಥದ್ದಾಗುತ್ತೆ. ಇವ್ರದ್ದು ಎಷ್ಟೋ ಅವ್ರಿಗೆ ಗೊತ್ತಿಲ್ಲದೇ ಅವರ ಆ ಒಂದು ಪರಿವರ್ತನಾ ಯೋಗವು ಅವ್ರಿಗೆ ಸಿಗ್ತಾ ಇರತಕ್ಕಂಥದ್ದು. ಹಾಗಾಗಿ ತಾಯಿಯ ಜೊತೆಯಲ್ಲಿ ಇರಬೇಕಾದದ್ದು ಇವರ ಮೂಲ ಧರ್ಮ. ತಾಯಿ ಅಂದರೆ ಇವ್ರ ತಾಯಿ ಇಲ್ಲ ಅಂತ ಹೇಳಿದಾಗ ಅತ್ತೆ ಇದ್ದಾರೆ, ಇಲ್ಲ ಅಕ್ಕ ದೊಡ್ಡಕ್ಕ ಹಿರಿಯಕ್ಕ ಇರ್ತಕ್ಕ ಯಾರೂ ಇಲ್ಲ. ಯಾರು ಇವಾಗ ನಾವು ಸಂಬಂಧಗಳೇನು ಸಹಜವಾಗಿ ಒಂದಷ್ಟು ಕಾಲ ನಮ್ಮ ಜೊತೆ ಇರುತ್ತೆ, ಅವನು ಬಿಟ್ಟು ಯಾರೋ ಒಬ್ಬರು ಇವ್ರ ಒಟ್ಟಿನಲ್ಲಿ ಯಾರಾದರೂ ಒಂದು ಸ್ತ್ರೀಯನ್ನು ಅನನ್ಯವಾಗಿ ಅವರನ್ನು ಗೌರವಿಸುವಂತಹ, ಅವರ ಒಂದು ಮಾತನ್ನು ಕೇಳ್ತಕ್ಕಂಥ, ಅವರ ಒಡನಾಟದಲ್ಲಿದ್ದಂಥ ಒಂದು ಮನಸ್ತತ್ವವನ್ನು ಇಟ್ಕೊಂಡಾಗ ಇವರ ಬದುಕು ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಲ್ಲ, ನೇರವಾಗಿ ರಾಕೆಟ್ ಥರ ಹೋಗುತ್ತೆ. ಆಮೇಲೆ ರಾಕೆಟ್ನ ಕಂಡುಹಿಡಿತಕ್ಕಂಥವ್ರು ಇವರೇ. ಬಹಳ ಮುಖ್ಯವಾಗಿ ನಾನು ISRO ಇಸ್ರೋ ಹೇಳಿದ್ನಲ್ವ, ಇಸ್ರೋ ವಿಜ್ಞಾನಿಗಳೆಲ್ಲ ಇವರೇ. ಹೆಚ್ಚಿನ ಮಟ್ಟದಲ್ಲಿ ನೀವು ಬೇಕಾದರೆ ರಿಸರ್ಚ್ ಮಾಡ್ಬೋದು, ಹೆಚ್ಚಿನ ಮಟ್ಟದಲ್ಲಿ ಇಸ್ರೋ ವಿಜ್ಞಾನಿಗಳು ಇವರೇ ಇರ್ತಾರೆ. ಕ್ರಿಯೇಷನ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ವಾಕ್ಚಾತುರ್ಯ ಚೆನ್ನಾಗಿರುತ್ತೆ. ಈಗ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಗಮನಿಸಿದಾಗ ಅವ್ರು ಗಾಂಭೀರ್ಯತೆ, ದೊಡ್ಡ ನ್ಯಾಯಾಧೀಶರು, ವಕೀಲರು ಬೇಕಾಗಿರತಕ್ಕಂಥದ್ದು ಏನು ಮಾತು, ಜರ್ನಲಿಸಮ್ ಮಾತಿದ್ದರೆ ಜಗತ್ತನ್ನು ವಿಸ್ಮಯ ಮಾಡಬಹುದು ಮೋಡಿ ಮಾಡಬಹುದು ಅಂತಕ್ಕಂಥದ್ದು. ಹಾಗಾಗಿ ಬಹಳ ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮಹಾಲಕ್ಷ್ಮಿ ಗೋಸೇವೆಯನ್ನು ಮಾಡ್ತಕ್ಕಂಥದ್ದು. ಅವ್ರ ತಾಯಿಯನ್ನು ಜನ್ಮ ಕೊಟ್ಟ ತಾಯಿಯೋ, ಎತ್ತ ತಾಯಿಯೋ, ಎಡದ ತಾಯಿಯೋ, ಒತ್ತ ತಾಯಿಯೋ, ಯಾವುದೋ ತಾಯಿ ಸಮಾನಳಾಗಿರ್ತಕ್ಕಂಥ ಒಂದು ಸ್ತ್ರೀಯನ್ನು, ಒಬ್ಬ ಗೌರವಯುತವಾಗಿರ್ತಕ್ಕಂಥ ಅವಳ ಒಂದು ಇದರಲ್ಲಿ ಇವರು ಬಂದಾಗ ಇವ್ರಿಗೆ ಸಾಕಷ್ಟು ನಕಾರಾತ್ಮಕ ಗುಣಗಳು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅದನ್ನು ಬೆಳವಣಿಗೆ ಮಾಡಿಕೊಳ್ಳಿ. ಭಾಳ ಮುಖ್ಯವಾಗಿ ಇವರು ಏನಪ್ಪ ಅಂದರೆ ಜ್ಯೋತಿಷ್ಯರು ಕೂಡ ಇದರಲ್ಲಿ ತುಂಬ ಜನ ಜ್ಯೋತಿಷ್ಯದಲ್ಲೂ ಕೂಡ ಬರ್ತಕ್ಕಂಥವ್ರು, ಅಕೌಂಟೆಂಟ್ಸು, ಆಡಿಟರ್ಸು, ಇವರೆಲ್ಲ ಕೂಡ ಇದರಲ್ಲಿ ಇರ್ತಕ್ಕಂಥವ್ರು. ಅಂದರೆ ನಾವು ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥವ್ರು ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ. ಅದು ಯಾವ ಕೆಲಸ ಬೇಕಾದರೂ ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಗೇಟ್ ಕೀಪರಿಂದ ಹಿಡಿದು ಉನ್ನತ ಸ್ಥಾನದವರೆಗೆ ಎಲ್ಲ ಬ್ರಾಹ್ಮಣರು ಇದ್ದಾರೆ, ವೈಶ್ಯರು ಇದ್ದಾರೆ, ಶೂದ್ರರು ಇದ್ದಾರೆ, ಕ್ಷತ್ರಿಯರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಇವರ ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ನಾನು ಪಂಗಡಗಳು ಹೇಳ್ತಿಲ್ಲ, ಒಂದು ವಿಭಿನ್ನತೆ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥವ್ರು ಆಗಿರ್ತಾರೆ. ಖಂಡಿತ ಗುರುಜಿ. ಇನ್ನು ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಯಾವುದಾದ್ರೂ ದೋಷಗಳು, ಪಿತೃದೋಷ ಆಗಲಿ, ನಾಗದೋಷ ಆಗಲಿ, ಈ ರೀತಿಯಂಥ ದೋಷಗಳಿಗೆ ಉತ್ತಮ ಪರಿಹಾರಗಳೇನು ಗುರುಜಿ? ಅಂದರೆ ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಸಪ್ತಮಕ್ಕೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇವರಿಗೆ ಪಿತೃದೋಷಕ್ಕಿಂತ ಬಹಳ ಮುಖ್ಯವಾಗಿ ಪಿತೃದೋಷಕ್ಕೆ ಸಮಾನವಾಗಿ, ಯಾಕೆಂದರೆ ಇವರು ಒಡನಾಟ ದೂರ ಇರತಕ್ಕಂಥ, ಇವರೇ ದೂರ ಇರತಕ್ಕಂಥವ್ರು ಆಗ್ತಾರೆ. ಸಪ್ತಮಾಧಿಪತಿ ರವಿ ಈ ರಾಶಿಯಲ್ಲಿ ಬಂದರೆ ಕಳಾಹೀನನ ಆಗ್ತಾನಂತೆ. ಹಾಗಾಗಿ ಇವರು ಏನಂದರೆ ತಂದೆ ತಾಯಿ ಅಂತ ನಾನು ಇಷ್ಟು ಹೊತ್ತು ಯಾಕೆ ತಂದೆ ಜೊತೆಲಿ ಇವರು ಒಡನಾಟ ಇದ್ದರೆ ಇವರು ಮೈನಸ್ ಆಗ್ತಾ ಹೋಗ್ತಾರೆ, ಅಥವಾ ತಂದೆ ಮೈನಸ್ ಆಗ್ತಾ ಹೋಗ್ತಾರೆ. ಅದೇ ತಾಯಿ ಜೊತೆಲಿ ಒಡನಾಟ ಇದ್ದರೆ ಇವರು ವೃದ್ಧಿ ಆಗ್ತಾರೆ, ಆ ಕುಟುಂಬನ ವೃದ್ಧಿ ಆಗುತ್ತೆ. ತಂದೆ ಮತ್ತು ನಮ್ಮ ಜೊತೆಲಿ ತಂದೆ ತಾಯಿ ಜೊತೆಲಿ ಇರ್ತೀವಲ್ಲಪ್ಪ ಅಂದರೆ ತಂದೆ ಅಂತಕ್ಕಂಥದ್ದು ನಿಮ್ಮನ್ನು ತಿದ್ದುವಂಥ ಕೆಲಸ ಮಾಡಿಕೊಂಡಾಗ ತಂದೆಯನ್ನು ಗೌರವಿಸ್ಬೇಕು. ಇವರು ಏನಂದರೆ ಸ್ವಲ್ಪ ಧಿಕ್ಕರಿಸುವಂಥ ಮನಸ್ಥಿತಿ ಇರೋ, ಯಾಕಂದರೆ ಸ್ವಾಭಿಮಾನಿಗಳು ಇವರು. ಬಹಳ ಮುಖ್ಯವಾಗಿ ಇವರು ಸ್ವತಂತ್ರ ಪರರು, ನಾನು ಹೇಳಿದ್ದೆ ಸರಿ ಅಂತಕ್ಕಂಥ. ಹಾಗಾಗಿ ತಂದೆಯನ್ನು ಸ್ವಲ್ಪ ಧಿಕ್ಕರಿಸ್ತಕ್ಕಂಥವ್ರು. ಬಟ್ ತಾಯಿ ಗೌರವವನ್ನು ಕೊಟ್ಟಾಗ, ತಂದೆ ತಾಯಿ ಇಬ್ಬರು ಕೂಡ ಒಡನಾಟದಲ್ಲಿದ್ದಾಗ ತಾಯಿ ಆ ಕಡೆ ತನ್ನ ಗಂಡನನ್ನೂ ಅವಳು ಸಮಾಧಾನ ಪಡಿಸ್ತಾಳೆ, ತನ್ನ ಮಕ್ಕಳನ್ನೂ ಸಮಾಧಾನ ಪಡಿಸ್ತಾಳೆ. ಹಾಗೆ ಇವರು ಒಡನಾಟ ಚೆನ್ನಾಗಿ ಇಟ್ಕೊಳ್ಬೇಕು. ಮುಖ್ಯವಾಗಿ ಏನಪ್ಪ ಅಂದರೆ ಇವರು ಹಿರಿಯರನ್ನು ಗೌರವಿಸಬೇಕು. ಇಲ್ಲ ಅಂದರೆ ನಾನು ಅದಕ್ಕೆ ಹೇಳಿದ್ದು ಕರ್ಮಕಾಂಡ ಮತ್ತು ಧರ್ಮಕಾಂಡ, ಭಕ್ತಿಕಾಂಡ ಈ ಮೂರರನ್ನು ಕೂಡ ಇವರು ನಿರಂತರವಾಗಿ ಅದರೊಟ್ಟಿಗೆ ಒಡನಾಟವನ್ನು ಇಟ್ಕೊಳ್ಬೇಕು. ತತ್ವ ಮನುಷ್ಯನಿಗೆ ಗುಣೋಧರ್ಮ, ವಯೋಧರ್ಮ ಅಂತೇಳಿ ವಯೋಮಾನಕ್ಕೆ ಸಹಜವಾಗಿ ನಮ್ಮ ವ್ಯಕ್ತಿತ್ವ ಬದಲಾದರೆ ಗುಣಧರ್ಮಗಳು ಕೂಡ ಬದಲಾವಣೆ ಮಾಡಿಕೊಳ್ಬೇಕಾದದ್ದು ಅನಿವಾರ್ಯತೆ ಇರತಕ್ಕಂಥದ್ದು. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಕುಂಭರಾಶಿ ಕುರಿತು ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.